ಹಲೋ ಫ್ರೆಂಡ್ಸ್, ಈಗ ಕ್ರೋಮಾದಲ್ಲಿ ಓಪನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು ವೆಬ್ಸೈಟ್, ಈಗ ಒಂದು ಹೊಸ ಇಂಟರ್ನ್ಯಾಷನಲ್ ವೆಬ್ಸೈಟ್ ಇದು. ನಿಮಗೆ ಕ್ರೋಮಾದಲ್ಲಿ ಸರ್ಚ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, picoworkers.com ಅಂತ ಫ್ರೆಂಡ್ಸ್. ಇದು ಇಂಟರ್ನ್ಯಾಷನಲ್ ವೆಬ್ಸೈಟ್ ಇದು. ನೋಡಿ ಫ್ರೆಂಡ್ಸ್, ಈಗ ವೆಬ್ಸೈಟ್ ಬಂದಿದೆ. ಈಗ ಲಿಂಕ್ಸ್ ಇದೆ, ಈ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ picoworker.com ಅಂತ ಬರುತ್ತೆ. ಈಗ ಸ್ಮಾಲ್ ಡಿಗ್ಸ್ ಬಿಗ್ ರಿಸಲ್ಟ್ಸ್ ಅಂತ ಬರುತ್ತೆ. ಲರ್ನ್ ಮೋರ್ ಅಂತ ಹೆಚ್ಚಿಗೆ ಓದ್ಕೋಬೋದು ಫ್ರೆಂಡ್ಸ್. ಈಗ ಬಿಸ್ನೆಸ್ ಓನರ್ಸ್, ಫ್ರೀಲ್ಯಾನ್ಸರ್ಸ್ ಇರುತ್ತೆ. ಇದು ಫ್ರೀಲ್ಯಾನ್ಸರ್ಸ್ ಇದೆ, ಫುಲ್ ಅರ್ನಿಂಗ್ಸ್ ಮಾಡ್ಕೊಳ್ಳೋವಂಥದ್ದು. ಈಗ ನೋಡಿ, ಇಲ್ಲಿ ಫೈಂಡ್ ಪ್ರಾಜೆಕ್ಟ್ಸ್ ಅಂತ ಈ ಥರ ಫುಲ್ ಡೀಟೇಲ್ಸ್ ಕೊಡ್ತಾರೆ. ಇಷ್ಟು ಅಮೌಂಟ್ ಅಂದರೆ ನಿಮಗೆ ಅಷ್ಟು ಅಮೌಂಟ್ ಅಂತ ಕೊಡ್ತಾರೆ. ಆ ಅಮೌಂಟ್ ಪ್ರಕಾರ ನೀವು ವರ್ಕ್ ಮಾಡಬೇಕಾಗತ್ತೆ. ಎಷ್ಟು ಜಲ್ದಿ ನೀವು ವರ್ಕ್ ಮಾಡ್ತೀವಿ ಅಷ್ಟು ಜಾಸ್ತಿ ವರ್ಕ್ ಬರುತ್ತೆ ನಿಮಗೆ. ಅದೇ ಕಂಪ್ನಿಯವರು ನಿಮಗೆ ಜಾಸ್ತಿ ಟೈಪ್ ಮಾಡ್ಕೋತಾರೆ. ಅವರು ಟೈಪ್ ಮಾಡ್ಕೊಂಡು ನಿಮಗೆ ಯಾವುದೇ ಥರ ಬೇರೆ ಕಂಪ್ನಿಗೆ ಟೈಪ್ ಮಾಡ್ಕೊಳಕ್ಕೆ ಕೊಡೋದಿಲ್ಲ ಫ್ರೆಂಡ್ಸ್. ಈ ಪಿಕೋ ವರ್ಕರ್ಸಲ್ಲಿ ಒಬ್ಬರೇ ಕ್ಲೈಂಟು ನಿಮಗೆ ಜಾಸ್ತಿ ವರ್ಕ್ ಕೊಡ್ತಾ ಹೋಗ್ತಾರೆ. ಎಷ್ಟು ನೀವು ಜಲ್ದಿ ಮಾಡ್ತೀರ ಅಷ್ಟು ವರ್ಕ್ ಜಾಸ್ತಿ ಮಾಡ್ತಾರೆ ಫ್ರೆಂಡ್ಸ್. ಈಗ ಸೈನಪ್ಪಲ್ಲಿ ನೋಡಿ, ಈಗ ನಿಮ್ಮ ಹೆಸರನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ಈಗ ಇಮೇಲ್ ಅಂತ ಹಾಕ್ಕೊಂಡ ತಕ್ಷಣ ಫ್ರೆಂಡ್ಸ್, ಈಗ ಪಾಸ್ವರ್ಡನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ಪಾಸ್ವರ್ಡ್ ಹಾಕ್ಕೊಂಡು ಮತ್ತು ನೀವು ನಿಕ್ ನೇಮ್ ಅಂತ ಇರುತ್ತೆ ಫ್ರೆಂಡ್ಸ್. ನಿಮ್ಮ ನಿಕ್ ನೇಮನ್ನು ನೀವು ಹಾಕ್ಕೊಳ್ಳಿ. ಹಾಕ್ಕೊಂಡು ಫ್ರೆಂಡ್ಸ್ ಸೈನ್ ಅಪ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಂಡು, ಇಲ್ಲಿ ಕೆಳಗೆ ಮತ್ತೆ ಸೈನ್ ಅಪ್ ಅಂತ ಇರುತ್ತೆ, ಅದನ್ನು ಸೈನ್ ಅಪ್ ಮಾಡ್ಕೊಳ್ಳಿ. ಮಾಡ್ಕೊಂಡ ತಕ್ಷಣ ಈಗ ನಿಕ್ ನೇಮ್ ಆಲ್ರೆಡಿ ಟೇಕನ್ ಅಂತ ಬರ್ತಾಯಿದೆ. ಈಗ ಬೇರೆ ಟೈಪ್ ನಿಕ್ ನೇಮನ್ನು ಹಾಕೋಬೇಕು. ಈಗ ನಾನು ಪಾಸ್ವರ್ಡ್ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ನಿಕ್ ನೇಮನ್ನು ಮತ್ತು ಬೇರೆ ಟೈಪ್ ನಿಕ್ ನೇಮ್ ಸೆಟ್ ಮಾಡ್ಕೋಬೇಕು. ಮತ್ತು ಅದೇ ಟೈಪ್ ಬರ್ತಾಯಿದೆ ಅಂದರೆ ನಾನೀಗ ತಿಳ್ಕೊಬೇಕೀಗ ಫ್ರೆಂಡ್ಸ್. ಈಗ ನಿಕ್ ನೇಮ್ ಚೇಂಜ್ ಮಾಡ್ತಾಯಿದ್ದೀನಿ. ಪಾಸ್ವರ್ಡನ್ನು ಹಾಕೋತೀನಿ ಫ್ರೆಂಡ್ಸ್. ಸೈನ್ ಅಪ್ ಅಂತ ಮಾಡ್ಕೋತೀನಿ ಫ್ರೆಂಡ್ಸ್. ಈಗ ಸೈನ್ ಅಪ್ ಆಗುತ್ತೆ ಫ್ರೆಂಡ್ಸ್. ಈಗ ಆಲ್ಮೋಸ್ಟ್ ದೇರ್ ವಿನಾಯಕ್ ಹಳ್ಳಾಳ್ ಕನ್ಫರ್ಮ್ ಯುವರ್ ಇಮೇಲ್ ಆ್ಯಂಡ್ ಬಿ ಪಾರ್ಟ್ ಆಫ್ ದ ಕಮ್ಯುನಿಟಿ ಅಂತಿದೆ. ನೀವು ಇಮೇಲಲ್ಲಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಇಮೇಲಲ್ಲಿ ಕನ್ಫರ್ಮೇಷನ್ ನೋಡಿ ಫ್ರೆಂಡ್ಸ್, ಈಗ ಕಳಿಸಿದ್ದಾರೆ. ಈಗ ನಾನು ಲಿಂಕನ್ನು ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈಗ ಲಿಂಕಲ್ಲಿ ಕನ್ಫರ್ಮೇಷನ್ ಲಿಂಕ್ ಅದು ಅಪ್ಸೆಟ್ ಆಗುತ್ತೆ, ಆಟೋಮೆಟಿಕ್ ಅಪ್ಸೆಟ್ ಆಗುತ್ತೆ ಫ್ರೆಂಡ್ಸ್. ಈಗ ನೋಡಿ, ಫೈಂಡ್ ಜಾಬ್ಸ್ ಅಂತ ಬಂದಿದೆ. ಈಗ ಈಗ ಸೈನಪ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಈಗ ಫೈಂಡ್ ಜಾಬ್ಸಲ್ಲಿ ಈ ಥರ ನಿಮಗೆ ಅಷ್ಟು ಅಮೌಂಟ್ ಕೊಟ್ಟಿರ್ತಾರೆ. ಡಾಲರ್ಸ್ ಟೈಪ್ 0.08. ಅದು ಫುಲ್ ಈಸಿಯಾಗಿರುತ್ತೆ. ಆದರೆ ನೀವು ಒಂದು 1 hour ಇಲ್ಲ 2 hour ಮಾಡುವಂಥ ಕೆಲಸ ಇದೆ ಫ್ರೆಂಡ್ಸ್. 1 hour ಅಂತೂ ಕಮ್ಮಿನ ಆಗುತ್ತೆ ಫ್ರೆಂಡ್ಸ್. 1 hour ನಿಮ್ಮ ಈ ಜಾಬ್ಸಲ್ಲಿ ಈ ಪ್ರಾಜೆಕ್ಟಲ್ಲಿ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಇಷ್ಟು ಅವರ್ ಅಂತ ಕೊಟ್ಟಿರೋದಲ್ಲ, ನೀವು ಎಷ್ಟು 30 minutesಲ್ಲಿ ಕಂಪ್ಲೀಟ್ ಮಾಡಿಕೊಂಡ್ರೆ ಇಷ್ಟು ಅಮೌಂಟ್ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಯಾವುದೇ ಥರ ಇದು ಆಗೋದಿಲ್ಲ ಫ್ರೆಂಡ್ಸ್. ಈಗ ನೋಡಿ, ಮನಿ ಬ್ಯಾಲೆನ್ಸ್ ಇದೆ 50 ಪೈಸಾ ಇದೆ. ಜಾಯ್ನಿಂಗ್ ಬ್ಯಾಲೆನ್ಸ್ 50 ಪೈಸಾ ಕೊಟ್ಟಿದ್ದಾರೆ ಡಾಲರ್ ಟೈಪಾಗಿ. ಈಗ ಫ್ರೆಂಡ್ಸ್, ಇದು ಎಲ್ಲ ಪ್ರಾಜೆಕ್ಟ್ಸ್ ಎಲ್ಲ ಇಂಟರ್ನ್ಯಾಷನಲ್ದೇ ಇರೋದು. ನಿಮಗೆ ಪ್ರಾಜೆಕ್ಟ್ಸ್ ಕೊಡೋದು ಅಂತ ಅದು ಈ ಕ್ಲೈಂಟ್ಸು ಇಂಟರ್ನ್ಯಾಷನಲ್ ಇರುತ್ತೆ. starclick.quiz ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಮಾಡಿಕೊಂಡ್ರು ನಿಮಗೆ ಅಮೌಂಟ್ ಕೊಡ್ತಾರೆ ಫ್ರೆಂಡ್ಸ್. ಅದನ್ನು ನೀವು ಆ್ಯಪ್ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡ್ಬೇಕು ಫ್ರೆಂಡ್ಸ್. ಅದು ಒಂದು ದಿವಸ ಮಾತ್ರ ಯೂಸ್ ಮಾಡ್ಕೊಬೇಕು ಫ್ರೆಂಡ್ಸ್. ಈಗ ಪೋಸ್ಟ್ ಪ್ಲ್ಯಾನ್ ಸೈನಪ್ ಅಂತಿದೆ. ನೀವು ಪೋಸ್ಟ್ ಮಾಡ್ಕೊತ ಇರಬೇಕು. ಪೋಸ್ಟ್ ಪ್ಲ್ಯಾನ್ ಅಂತ ಇರುತ್ತೆ, ಅದನ್ನು ಸೈನಪ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೈನಪ್ ಮಾಡಿಕೊಂಡ್ರೆ ನಿಮಗೆ $12 ಕೊಡ್ತಾರೆ ಪಾಯಿಂಟ್ಸಲ್ಲಿ. ಇದು 0.12 ಕೊಡ್ತಾರೆ. ಹೆಬಿಬೋ 1 2 3 ಇಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಈಗ ಫಸ್ಟ್ ಟೈಮ್ ಸಬ್ಮಿಟಿಂಗ್ ಅ ಟಾಸ್ಕ್, ಲೆಟ್ಸ್ ನೋ ಲೆಟರ್ ಮೋರ್ ಅಬೌಟ್ ಯು ಫ್ರೆಂಡ್ಸ್. ಈಗ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕ್ಕೊಂಡ ತಕ್ಷಣ ಇಲ್ಲಿ ನಿಮ್ಮ ಸಿಟಿಯನ್ನು ಹಾಕ್ಕೊಂಡ ತಕ್ಷಣ ಇಲ್ಲಿ ಸೇವ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಈಗ ಮೇಲ್ ಆದರೆ ಫಿಮೇಲ್ ಆದರೆ ಯಾವ್ದಾರು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವುದೇ ಥರ ಮೇಲನ್ನು ಸೆಲೆಕ್ಟ್ ಮಾಡ್ಕೊಂಡು ಸೈನ್ ಅಪ್ ಮಾಡ್ಕೊಳ್ಳಿ
ಫ್ರೆಂಡ್ಸ್ ಈಗ ನೋಡಿ, ಈಗ ಆಫರ್ ಕಂಪ್ಲೀಟೆಡ್ ಆ್ಯಂಡ್ ವೆರಿಫೈ ಅಂತ ಬಂದಿದೆ. ಎಕ್ಸ್ಕ್ಲೂಡೆಡ್ ಕಂಟ್ರೀಸ್, ಎಂಪ್ಲಾಯರ್, ಜಾಬ್ ಐ ಡಿ, ಮೆಂಬರ್ ಸೆನ್ಸ್, ನೀವು ಯಾವ ತಾರೀಕಿಗೆ ಜಾಯ್ನ್ ಆಗಿದ್ದಾರಲ್ಲ ಇಲ್ಲಿ ಡೀಟೇಲ್ಸಾಗಿ ತೋರಿಸಿದ್ದಾರೆ. ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ವರ್ಕರ್ಸ್ ಅಂತಿದೆ. ಈ ಲಿಂಕನ್ನು ಹೋಗಿ ಸ್ಟಾರ್ಟ್ ಈ ಸರ್ವೆ ಇನ್ ಆರ್ಡರ್ ಟು ಸ್ಟಾರ್ಟ್ ದ ಡೌನ್ಲೋಡ್ ಅಂತಿದೆ. ಫ್ರೆಂಡ್ಸ್ ಈ ಲಿಂಕಿಗೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಆ ಲಿಂಕನ್ನು ತೊಗೊಂಡು ಫ್ರೆಂಡ್ಸ್ ದ ಕೋಡ್ ಪಾಸ್ವರ್ಡ್ ಇನ್ಸೈಡ್ ಟೆಕ್ಸ್ಟ್ ಫೈಲ್ಸ್ ಅಂತಿರುತ್ತೆ. ಆ ಪಾಸ್ವರ್ಡನ್ನು ಎಲ್ಲ ಹಾಕ್ಕೊಂಡು ಮೇಲೆ ಅದು ನೀವು ಡೌನ್ಲೋಡ್ ಮಾಡೋಂಥ ಫೈಲ್ನ ಇಲ್ಲಿ ಚೂಸ್ ಅ ಫೈಲ್ ಅಂತ ಇರುತ್ತೆ, ಅದರಲ್ಲಿ ನೀವು ಪೇಸ್ಟ್ ಮಾಡಬೇಕಾಗತ್ತೆ. ಪೇಸ್ಟ್ ಮಾಡಿ ಇದು ರೆಫರೆನ್ಸ್ ತೋರಿಸ್ತಾ ಇದ್ದೀನಿ. ಈ ಲಿಂಕನ್ನು ಸರ್ಚ್ ಮಾಡ್ತಾ ಇದ್ದೀನಿ ಈಗ ಕಾಪಿ ಮಾಡಿಕೊಂಡು. ಫ್ರೆಂಡ್ಸ್ ಈಗ ಈ ಲಿಂಕನ್ನು ಕಾಪಿ ಮಾಡ್ಕೊಂಡು ಸರ್ಚ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಈಗ visitparking.com ಅಂತ ಬಂದಿದೆ. ಈಗ ಕಂಪ್ಲೀಟ್ ದ ಪ್ಯಾಟರ್ನ್ ಬಿಲೋ ಟು ಇಂಪ್ರೂವ್ ಯುವರ್ ಆರ್ ನಾಟ್ ಅ ರೋಬೋಟ್ ಅಂತಿದೆ. ಫ್ರೆಂಡ್ಸ್ ಈಗ ತಪ್ಪಾಗಿ ನಾನು ಪಾಸ್ವರ್ಡನ್ನು ಹಾಕಿದ್ದೀನಿ. ಇದೇ ಟೈಪ್ನ ಪಾಸ್ವರ್ಡ್ ಹಾಕ್ಬೇಕಾಗತ್ತೆ, ಅಂತ ಹಾಕಿ. ಈಗ ಫೈಲ್ ಇರುತ್ತೆ ಫ್ರೆಂಡ್ಸ್, ಅದನ್ನು ಫೈಲನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಈ ಲಿಂಕಲ್ಲಿ ನನಗೂ ಗೊತ್ತಿಲ್ಲ ಫ್ರೆಂಡ್ಸ್ ಯಾವ ಥರ ಇದು ಡೌನ್ಲೋಡ್ ಮಾಡ್ಕೋಬೇಕು. ಇದು ಯಾರು ಟೈಪು ಡೌನ್ಲೋಡ್ ಮಾಡ್ಕೊಳ್ಳೋಣ ಯಾವ ಥರ ಇದು ಡೌನ್ಲೋಡ್ ಆಗುತ್ತೆ ಅಂತಂದು. ಕಂಪ್ಲೀಟ್ ಸರ್ವೆ ಬಿಲೋ ಟು ಕಂಟಿನ್ಯೂ ಅಂತ ಬಂದಿದೆ. ಹೌ ಡಸ್ ಇಟ್ ವರ್ಕ್ಸ್ ಅಂತ ಬಂದಿದೆ. ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಕೆಳಗೆ, ನೀವು ಓದ್ಕೋಬೋದು. ಇಲ್ಲೇ ನಾನು ಚೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾವ ಥರ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಗೆಟ್ ರಿವಾರ್ಡ್ ಫಾರ್ ಟೇಕಿಂಗ್ ದ ಸರ್ವೆ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಈಗ ಅದು ಡೌನ್ಲೋಡ್ ಆಗ್ತಿದೆ ಈಗ ನೋಡ್ತೀವಿ ಸೈಡ್ಗೆ, ಲೆಫ್ಟ್ ಸೈಡಿಗೆ ಬರುತ್ತೆ. ಈಗ ಫ್ರೆಂಡ್ಸ್ ಈಗ ಅರ್ನ್ ರಿವಾರ್ಡ್ಸ್ ಬೈ ಆನ್ಸರಿಂಗ್ ಆಪ್ಷನ್ ಸರ್ವಿಸ್ ಅಂತ ಬರ್ತಿದೆ. ಎಸ್ ಅಂತ ಮಾಡ್ಕೊಳ್ಳಿ, ಎರಡು ಕಡೆ ಎಸ್ ಅಂತ ಮಾಡ್ಕೊಂಡು ಕಂಟಿನ್ಯೂ ಅಂತ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಈಗ ಸರ್ವಿಸ್ ಅಂತ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಈಗ ಲೋಡಿಂಗ್ ಸರ್ವಿಸ್ ಅಂತ ಬರ್ತಿದೆ ಫ್ರೆಂಡ್ಸ್. ನೆಟ್ ಸ್ವಲ್ಪ ಸ್ಲೋ ಇದೆ ಹಾಗಾಗಿ. ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ದೇರ್. ಫಸ್ಟ್ ವಿ ಆಸ್ಕ್ ಯು ಫ್ಯೂ ಪೋಲಿಂಗ್ ಯುವರ್ ಆನ್ಸರ್. ಇಲ್ಲಿ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇಫ್ ಆನ್ಸರ್ ಡಿನೇಷನ್ ಅಂತಿದೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ವಾಟ್ ಈಸ್ ಯುವರ್ ಏಜ್ ಅಂತಿದೆ ಫ್ರೆಂಡ್ಸ್, ನಿಮ್ಮ ಏಜನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ನೀವು ಐಡೆಂಟಿಫೈ ಯುವರ್ ಸೆಲ್ಫ್ ಅಂತ ಮೇಲ್ ಅಂತ ಹಾಕ್ಕೊಳ್ಳಿ. ಆಮೇಲೆ ನೀವು ಫುಲ್ ಎಂಪ್ಲಾಯ್ಮೆಂಟ್ ಇರುತ್ತೆ, ಫುಲ್ ಟೈಮ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೀಸ್ ಚೆಕ್ ದ ಬಾಕ್ಸ್ ಕನ್ಫರ್ಮ್ ಇಮ್ಯುನಿಟಿ ಇದೆ, ಐ ಆಮ್ ನಾಟ್ ಅ ರೋಬೋಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಸಮ್ಟೈಮ್ಸ್ ವಿ ರಿಪೀಟ್ ಕ್ವಶನ್ಸ್ ಟು ಇನ್ಶ್ಯೂರ್ ಕ್ವಾಲಿಟಿ ಅಂತಿದೆ. ಸರ್ವಿಸ್ ನೆವರ್ ಕಂಟೆಂಟ್ ರಿಪೀಟೆಡ್ ಕ್ವಶನ್ಸ್ ಅಂತಿರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಸರ್ವಿಸ್ ಕ್ಯಾನ್ ಕಂಟೆಂಟ್ ರಿಪೀಟ್ ಅಂತಿರುತ್ತೆ, ಅದನ್ನು ಮಾಡ್ಕೊಳ್ಳಿ. ವಿಚ್ ಇಯರ್ ವೇರ್ ಯು ಬೋರ್ನ್ ಅಂತಿದೆ ಫ್ರೆಂಡ್ಸ್. ನೀವು ಯಾವ ಇಯರ್ದಲ್ಲಿ ನೀವು ಬೋರ್ನ್ ಆಗಿದ್ದೀರಾ ಅಂತ ಕೇಳ್ತಾ ಇದ್ದೀರಿ. ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 1999 ಅಂತ ನನ್ನ ಡೇಟ್ ಆಫ್ ಬರ್ತು 1999 ಅಂತ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡು. ಡಿ ಯು ಲಿವ್ ಇನ್ ಸಿಟಿ ರೋಲ್ ಅಂತ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವಾಟ್ ಓವರ್ 5M ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್, ನಾನು ಬೋರ್ನ್ ಆಗಿದ್ದ ದಿವಸ. ವಾಟ್ ಈಸ್ ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಷನ್ ಯು ಹ್ಯಾವ್ ಕಂಪ್ಲೀಟೆಡ್ ಅಂತಿದೆ. ಐ ನಾಟ್ ಎ ಪ್ರೊಫೆಷ್ನಲ್ ಅಂತಿದೆ. ಐ ಕಂಪ್ಲೀಟೆಡ್ ಹೈಸ್ಕೂಲ್ ಆರ್ ಕಾಂಪಿಟೇಷನ್ ಡಿಗ್ರಿ ಅಂತಂದು ನೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ವಾಟ್ ಈಸ್ ದ ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಷನ್ ಯು ಹ್ಯಾವ್ ಕಂಪ್ಲೀಟ್ ಅಂತಿದೆ. ಇಲ್ಲಿ ಕಂಪ್ಲೀಟ್ ಸಮ್ ಕಾಲೇಜಸ್ ಅಂತಿದೆ, ಇಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಮ್ ಕಂಪ್ಲೀಟ್ ಟು ಫೈಂಡ್ ದ ರೈಟ್ ಸರ್ವಿಸ್ ಫಾರ್ ಯು ವಿ ಮೇ ಬ್ರಿಂಗ್ಸ್ ಯು ಟು ಅದರ್ ವೆಬ್ಸೈಟ್ ಅಂತಿದೆ ಫ್ರೆಂಡ್ಸ್. ಸರ್ವಿಸ್ ಆರ್ ಓನ್ಲಿ ಹೋಸ್ಟೆಡ್ ಅಂತಿದೆ ಫ್ರೆಂಡ್ಸ್. ಈಗ ವಾಟ್ ಕೈಂಡ್ ಆಫ್ ಡಿವೈಸ್ ಆರ್ ಯೂಸಿಂಗ್ ಟು ಆನ್ಸರ್ ದಿಸ್ ಸರ್ವಿಸ್. ಡಿಸ್ಕ್ಟಾಪ್ ಆ್ಯಂಡ್ ನೋಟ್ಬುಕ್ ಅಂತಿದೆ, ಇಲ್ಲ ಮೊಬೈಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಆರ್ ಯು ಫ್ಲುಯೆಂಟ್ ಇನ್ ಎನಿ ಆಫ್ ಫಾಲೋಯಿಂಗ್ ಲ್ಯಾಂಗ್ವೇಜ್ ಅಂತಿದೆ. ನೀವು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಅದೊಂದೇ ಭಾಷೆ ನಂಗೆ ಬರೋದು. ಆಮೇಲೆ ವಿತ್ ದ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಇಂಡಸ್ಟ್ರಿ ಯು ವರ್ಕ್ ಇನ್. ಫ್ರೆಂಡ್ಸ್ ಇಲ್ಲಿ ಎಲ್ಲ ಥರದ ಸ್ಕಿಲ್ಸ್ ಇದೆ ಫ್ರೆಂಡ್ಸ್. ಎಲ್ಲ ನೀವು ಯಾವ ಥರ ಜಾಬ್ ಮಾಡ್ತೀರ, ಇಲ್ಲ ಅದರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲ ನೀವು ಐ ಡೋಂಟ್ ವರ್ಕ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು, ಜಾಬ್ ಮಾಡ್ತಿದ್ರಿ. ವಿಚ್ ಆಫ್ ದ ಫಾಲೋಯಿಂಗ್ ಕ್ಲೋಸ್ಲಿ ಮ್ಯಾಚಸ್ ಯುವರ್ ಜಾಬ್ ಟೈಟಲ್ ಅಂತಿದೆ. ಅಸಿಸ್ಟೆಂಟ್ ನಾನ್ ಆಫ್ ದ ಅಬೋ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅದರಲ್ಲಿ ನಾನು ಜಾಬ್ ಮಾಡ್ತಾಯಿಲ್ಲ. ಎಕ್ಸ್ಟ್ರಾಮಟ್ಲಿ ಹ್ಯಾವ್ ಮೆನಿ ಎಂಪ್ಲಾಯ್ಸ್ ವರ್ಕ್ ರಿಕ್ರೆಷನ್ ಲೊಕೇಶನ್ ಅಂತಿದೆ. 2 to 10 ಅಂತ ನಾನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಮೇಲೆ ನೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಹೌ ಮಚ್ ಟೋಟಲ್ ಕಂಬೈನ್ಡ್ ಇನ್ಕಮ್ ಡು ಆಲ್ ಮೆಂಬರ್ಸ್ ಆಫ್ ಯುವರ್ ಹೌಸ್ ಹೋಲ್ಡ್ ಅರ್ನ್ ಬಿಫೋರ್ ಮನಿ ಅಂತಿದೆ ಫ್ರೆಂಡ್ಸ್. ನಾನು ಈಗ 3 lakh to 4 lakh ಅಂತ ಸೆಲೆಕ್ಟ್ ಮಾಡ್ಬೋದು. ವಿಚ್ ಫೇವ್ರೇಟ್ ಮೆಮೊರಿ ಫ್ರಮ್ ಯುವರ್ ಚೈಲ್ಡ್ಹುಡ್ ಅಂತಿದೆ. ಸೂಪರ್ ಮೈ ಚೈಲ್ಡ್ಹುಡ್ ಚಾರ್ಟರ್ ಆ್ಯಂಡ್ ಸೂಪರ್ ವಿಲೇಜ್ ಇನ್ ಟೂರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ.
ಯುವರ್ ಪ್ರೊಫೈಲ್ ಈಸ್ ಕಂಪ್ಲೀಟ್ ಅನ್ನೋದು ಬಂದಿದೆ ಈಗ. ಫ್ರೆಂಡ್ಸ್ ನಾ ಇಷ್ಟು ಫಾಸ್ಟ್ ಹೇಳ್ತಿದ್ದೀನಿ ಅಂತಂದರೆ ನೀವು ತಪ್ಪು ತಿಳ್ಕೊಬೇಡಿ, ಯಾಕೆಂದರೆ ಟೈಮು ಜಾಸ್ತಿ ಆಗುತ್ತೆ. ಹಂಗಾಗಿ ಆಮೇಲೆ ನೀವು ಕಮೆಂಟ್ ಮಾಡ್ತೀರ, ಆಮೇಲೆ ಜಾಸ್ತಿ ವಿಡಿಯೋ ಲಂಬ ಆಗ್ತಿದೆ, ಜಾಸ್ತಿ ವಿಡಿಯೋ ಆಗ್ತಾಯಿದೆ ಅಂತಂದಿದ್ದು. ಫ್ರೆಂಡ್ಸ್ ಈಗ ನಾನು ಒಪ್ಪೋಸ ಸರ್ವಿಸ್ ಇಸ್ ನೋ ಲಾಂಗರ್ ಅವೈಲೇಬಲ್ ಅಂತ ಬಂದಿದೆ. ಇದು ಸರ್ವಿಸ್ ಯಾಕೆ ಸ್ವಲ್ಪ ಬ್ಲಾಕ್ ಆಗೋದಂಗೆ ಕಾಣ್ತೈತೆ. ಈಗ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಏನು ಕ್ಯಾನ್ಸಲ್ ಮಾಡ್ತೀನಿ ಫ್ರೆಂಡ್ಸ್. ಈಗ ಡೌನ್ಲೋಡ್ ಆಗಿ ಪೇಸ್ಟ್ ಮಾಡಿದ್ದಾಯಿತು. ಈಗ ಫ್ರೆಂಡ್ಸ್ ಈಗ ಜಾಬ್ಸಲ್ಲಿ ನೋಡಿ, ಇಷ್ಟು ನೀವು ಯಾವುದೇ ಥರ ಗ್ರ್ಯಾಜುಯೇಟ್ ಆದವರು ಈ ವಿಡಿಯೋನ ನೋಡಿ ಫ್ರೆಂಡ್ಸ್. ಎಲ್ಲ ಥರ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ. ಈ ಲಿಂಕನ್ನು ಸರ್ಚ್ ಮಾಡಿ ಈ ಕ್ರಿಯೇಟ್ ಜಿಮೇಲ್ ಅಕೌಂಟ್ ಅಂತಿದೆ ಫ್ರೆಂಡ್ಸ್. ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ನೀವು ಸೈನ್ ಅಪ್ ಮಾಡ್ಕೊಳ್ಳಿ. ಸೈನ್ ಅಪ್ ಮಾಡ್ಕೊಂಡ ತಕ್ಷಣ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಕ್ರಿಯೇಟ್ ಜಿಮೇಲ್ ಅಕೌಂಟ್ ಆ್ಯಂಡ್ URL ಚಾನಲ್ ಪ್ರೂಫ್. ಆಮೇಲೆ ಇವ್ರು ಯಾವ ಟೈಪ್ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಂದಿರ್ತಾರೆ ಅದೇ ಟೈಪ್ ಕ್ರಿಯೇಟ್ ಮಾಡಿಕೊಂಡು ಇದು ಅವ್ರಿಗೆ ಪ್ರೂಫ್ ತೋರಿಸ್ಬೇಕು ಫ್ರೆಂಡ್ಸ್. ಪ್ರೂಫ್ ತೋರಿಸಿ ನೀವು ಆ ಫೈಲನ್ನು ನೀವು ಸ್ಕ್ರೀನ್ಶಾಟ್ ಮಾಡಿಕೊಂಡು ಅದನ್ನು ಈ ಫೈಲ್ ಇವ್ರಿಗೆ ಕಳಿಸ್ಬೇಕು ಫ್ರೆಂಡ್ಸ್. ಕಳಿಸಿ ನೀವು ಸಬ್ಮಿಟ್ ಮಾಡಿದರೆ $0.11 ನಿಮಗೆ ಅಕೌಂಟಿಗೆ ಬರುತ್ತೆ ಫ್ರೆಂಡ್ಸ್. ಆಫರ್ ಕಂಪ್ಲೀಟ್ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂದಿದೆ ಫ್ರೆಂಡ್ಸ್. ಇಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಜಿಮೇಲ್ ಕ್ರಿಯೇಟ್ ಅಕೌಂಟ್ ಎಂದಿದೆ. ಕ್ರಿಯೇಟ್ ಅ ಜಿಮೇಲ್ ಅಕೌಂಟ್ ಆ್ಯಂಡ್ ಯೂಸ್ US ಇಂಗ್ಲೀಷ್ ನೇಮ್. ಯೂಸ್ ಪಾಸ್ವರ್ಡ್. ಈ ಪಾಸ್ವರ್ಡನ್ನು ಯೂಸ್ ಮಾಡ್ಕೋಬೇಕು. ರಿಕವರ್ ಜಿಮೇಲ್ ಅಂತಿದೆ. ಈ ರಿಕವರ್ ಜಿಮೇಲ್ ಹಾಕ್ಕೋಬೇಕು. ಡು ನಾಟ್ ಗಿವ್ ಮೀ ಫೇಕ್ ಪ್ರೂಫ್ ಅದರ್ವೈಸ್ ಐ ವಿಲ್ ರಿಪೋರ್ಟ್ ಯು ಅಂತ ಬರ್ತಾಯಿದೆ. ರಿಕ್ವೈರ್ಡ್ ಪ್ರೂಫ್ ದ್ಯಾಟ್ ಆಸ್ಟ್ ಎಲ್ಲ ಥರದಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಯಾವ ಥರ ನೀವು ಮಾಡಬೇಕು, ಯಾವ ಥರ ನೀವು ಅದನ್ನು ಕೆಲಸ ಮಾಡ್ಬೋದು ಅಂತಂದು ಎಲ್ಲ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದಾರೆ. ಅಕೌಂಟ್ ಸೈನ್ ಅಪ್ ಇದೆ ಫ್ರೆಂಡ್ಸ್. ಈಗ ನೋಡಿ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ವರ್ಕರ್ಸ್ ಎಲ್ಲ ಥರ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ರಿಕ್ವೈರ್ಡ್ ಪ್ರೂಫ್ ಅಂತಿರುತ್ತೆ. ಯಾವ ಥರ ನಿಮಗೆ ಚೂಸ್ ಫೈಲ್ಸ್ ಇರುತ್ತೆ. ಚೂಸ್ ಫೈಲ್ಸ್ ಹಾಕಿ ನೀವು $0.08 ನೀವು ಹಾಕ್ಕೊಂಡು ಹೋಗ್ಬೋದು. ನಿಮ್ಗೆ ಅರ್ನಿಂಗ್ಸ್ ಆಗುತ್ತೆ ಫ್ರೆಂಡ್ಸ್. ಇಷ್ಟು ಜಲ್ದಿ ನಿಮಗೆ ಎಷ್ಟು ಜಲ್ದಿ ವರ್ಕ್ ಮಾಡ್ತೀವಿ ಅದು 10 ಮಿನಿಟ್ಸಲ್ಲಿ ಆಗುವಂಥ ಕೆಲಸನೂ ಇದರಲ್ಲಿ ನೀವು ಅಮೌಂಟ್ ಪಡ್ಕೋಬೋದು ಫ್ರೆಂಡ್ಸ್. ಇದು ನಾನು ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಟ್ರೈ ಮಾಡಿ ಅರ್ನಿಂಗ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಆದರೆ ಒಂದು ಈಗ ನಾ ಅರ್ನಿಂಗ್ಸ್ ಮಾಡ್ತಾಯಿದ್ದೇನಲ್ಲ ಫ್ರೆಂಡ್ಸ್, ಅದು ಸ್ವಲ್ಪ ಇದು ಹ್ಯಾಂಗಾಗಿದೆ. ಹಾಗಾಗಿ ಸ್ವಲ್ಪ ವೆಬ್ಸೈಟ್ ಓಪನ್ ಆಗ್ತಾಯಿಲ್ಲ. ಹಾಗಾಗಿ ನಿಮ್ಗೆ ಬೇರೆ ಇಮೇಲ್ ಐ ಡಿ ಥ್ರೂ ನಿಮ್ಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಈ ಲಿಂಕನ್ನು ಸರ್ಚ್ ಮಾಡ್ತಾಯಿದ್ದೀನಿ. ಲಾಗಿನ್ ಆ್ಯಂಡ್ ಸ್ಟಾರ್ಟ್ ಶೇರಿಂಗ್ ಅಂತಿದೆ. ಇಮೇಲ್ ಅಡ್ರೆಸ್ಸನ್ನು ಹಾಕ್ಕೊಂಡು ನೀವೆಲ್ಲ ಸೈನ್ ಅಪ್ ಮಾಡ್ಕೋಬೇಕು. ನಿಮಗೆ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಮಾಡ್ಕೊತ ಹೋದರೆ ನಾನು ಮತ್ತೆ ವಿಡಿಯೋನ ಜಾಸ್ತಿ ಆಗುತ್ತೆ ವಿಡಿಯೋ ಲೆಂತ್. ಹಾಗಾಗಿ ನಿಮ್ಗೆ ಬಸ್ ಶಾರ್ಟಾಗಿ ತೋರಿಸ್ತಾ ಇದ್ದೀನಿ ವಿಡಿಯೋನ. ಈ ಥರ ನಿಮಗೆ ಈಸಿಯಾಗಿ ಅರ್ನಿಂಗ್ಸ್ ಮಾಡ್ಕೋಬೋದು. ಇಷ್ಟು ಜನ ಇದರಲ್ಲಿ ಅರ್ನ್ ಮಾಡ್ಕೊಂಡಿದ್ದಾರೆ ಇಷ್ಟು ಅಮೌಂಟನ್ನ. ನೋಡಿ ಫ್ರೆಂಡ್ಸ್, ಇಲ್ಲಿ 20 ಜನ 231 ಜನನೂ ಇದರಲ್ಲಿ ಅರ್ನ್ ಮಾಡಿದ್ದಾರೆ ಇಷ್ಟು $. ಅಂತಂದು ಫ್ರೆಂಡ್ಸ್. ಇದರಲ್ಲಿ ಯಾವುದೇ ಥರ ನೀವು ಸ್ಕಿಲ್ಸ್ ಬೇಕಾಗಿಲ್ಲ. ಜನರಲ್ ನಾಲೆಜ್ ಇದ್ದರೆ ಸಾಕು ಫ್ರೆಂಡ್ಸ್. ಇದರಲ್ಲಿ ಪಿಕೋ ವರ್ಕರ್ಸಲ್ಲಿ ನೀವು ಈಸಿಯಾಗಿ ಅರ್ನ್ ಮಾಡ್ಕೋಬೋದು, ದುಡ್ಡು ಮಾಡ್ಕೋಬೋದು. ಯಾವುದೇ ಥರ ನೀವು ಯಾರಿಗೆ ಅಯ್ಯ ಅಪ್ಪ ಅನ್ನೋಂಗೂ ಇಲ್ಲ. ಅದರಲ್ಲಿ ಫ್ರೀಯಾಗಿ ಅರ್ನ್ ಮಾಡ್ಕೋಬೋದು. ಇಷ್ಟು ಬಜೆಟ್ ಅಂತ ನೀವು $3 ಹಾಕಿದರೆ $3 ಅಷ್ಟು ಮಟನ್ ಅಮೌಂಟ್ ಬರುತ್ತೆ. ಇಲ್ಲಪ್ಪ ನಾನು $10 ಮಟನ್ ಮಾಡ್ತೀನಿ ಅಂದರೆ $10 ಮಟನು ನಿಮಗೆ ಜಾಬ್ ಸಿಗುತ್ತೆ. ಅದು ಸ್ವಲ್ಪ ಹಾರ್ಡ್ ವರ್ಕ್ ಬರ್ತೈತೆ. ಆದರೂ ನಾವು ಜನರಲ್ ನಾಲೆಜ್ ಇದ್ದರೆ ಸಾಕು ಫ್ರೆಂಡ್ಸ್. ಅದರಲ್ಲಿ ಯಾವುದೇ ಥರ ಇದು ಇರೋದಿಲ್ಲ ಫ್ರೆಂಡ್ಸ್. ಈಗ ಪ್ರೊಫೈಲ್ ಫೋಟೋ ಅಂತ ಇರುತ್ತೆ. ಸೆಲೆಕ್ಟ್ ಎಲ್ಲ ಥರ ನಿಮಗೆ ಪಾಸ್ವರ್ಡ್ ರೀಸೆಟ್ ಮಾಡ್ಕೋಬೋದು ಯಾವುದೇ ಥರ ನಿಮಗೆ ಅನುಮಾನ ಇದ್ದರೆ ಫ್ರೆಂಡ್ಸ್. ಈಗ ನೋಡಿ ಎಲ್ಲ ಥರ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ. ಆಮೇಲೆ ರೆಫರ್ ಅ ಫ್ರೆಂಡ್ ಅಂತ ಬಂದಿದೆ.
ಮೇಲೆ ಕ್ಲಿಕ್ ಮಾಡ್ಕೊತೀನಿ ರೆಫರ್ ಫ್ರೆಂಡ್. ಫ್ರೆಂಡ್ಸ್ ಈಗ ಅದು ಓಪನ್ ಆಗ್ತಾ ಇಲ್ಲ. ಅದರಲ್ಲಿ ನಾವು ಪ್ರೊಫೈಲಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಫ್ರೆಂಡ್ಸ್ ಈಗ ವ್ಯಾಲೆಟಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ಈಗ ಅಮೌಂಟ್ ಹೆಂಗೆ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಕ್ರೆಡಿಟ್ ಡೆಬಿಟ್ ಕಾರ್ಡ್ ಅಂದಿದೆ ಫ್ರೆಂಡ್ಸ್. ಈಗ ನೀವು ಪೇಪಾಲ್ ಥ್ರೂ ನೀವು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು, ಇಲ್ಲ ಡೈರೆಕ್ಟ್ನೂ ಮಾಡ್ಕೋಬೋದು ಫ್ರೆಂಡ್ಸ್. ಆದರೆ ಸ್ವಲ್ಪ ಪ್ರಾಬ್ಲಮ್ ಆದರೆ ಇದು ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೀವು ಪೇಪಾಲ್ ಥ್ರೂ ಡಾಲರ್ಸ್ನ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು ಈಸಿಯಾಗಿ. ಅದು ಫ್ರೆಂಡ್ಸ್ ಈಗ ವಿತ್ಡ್ರಾಲ್ ಮೆಥಡ್ ಅಂದರೆ ಫ್ರೆಂಡ್ಸ್ ರಿಕ್ವೆಸ್ಟ್ ವಿತ್ಡ್ರಾಲ್ ಮೆಥಡ್ ಅಂತ ಬಂದಿದೆ, ಅದಕ್ಕೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಈಗ ಕ್ಲಿಕ್ ಮಾಡಿ ಅದರಲ್ಲಿ ನೀವು ಪೇಪಾಲ್ ಅಕೌಂಟ್ ಅಂತ ಬಂದಿದೆ ಫ್ರೆಂಡ್ಸ್. ಅದು ಫೀಸ್ ನಿಮಗೆ 7% ತೊಗೊಳತ್ತ ಫ್ರೆಂಡ್ಸ್. ಯಾಕೆಂದರೆ ಮತ್ತು ಅವರು ಕಮಿಷನ್ ತೊಗೊಂಡೇ ಮಾಡಬೇಕಲ್ಲ ಅವರು. ಈಗ ಬ್ಯಾಂಕಲ್ಲಿ ಟ್ರಾನ್ಸ್ಫರ್ ಆಗಿ ಅವ್ರು ಕನ್ವರ್ಟ್ ಮಾಡಿ ನಿಮಗೆ ಅಮೌಂಟ್ ಹಾಕೋದು, ಅವರು ಆದರೂ ಕಮಿಷನ್ ತೊಗೋತಾರೆ ಫ್ರೆಂಡ್ಸ್. ಈಗ ಪೇಪಾಲ್ ಥ್ರೂ ನಿಮಗೆ ಅಮೌಂಟ್ ಸಿಗುತ್ತೆ, ಅದರಲ್ಲಿ ನೀವು ಸೈನ್ ಅಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನೀವು ಟಾಸ್ಕಲ್ಲಿ ಬರ್ತೀನಿ. ಈಗ ಜಾಬ್ಸಲ್ಲಿ ಯಾವ ಥರ ನೀವು ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ತೋರಿಸುತ್ತೆ, ಯಾವ ಥರ ಜಾಬ್ ಮಾಡಿದ್ರೆ ಅಂತ ಅದು ತೋರಿಸುತ್ತೆ. ಆಮೇಲೆ ಯಾವ ಜಾಬ್ದಲ್ಲಿ ಇರ್ತೀರಾ, ಆಮೇಲೆ ಪೋಸ್ಟ್ ಜಾಬ್ಸ್ ಅಂತ ಬರುತ್ತೆ, ಆಮೇಲೆ ಪೋಸ್ಟ್ ಜಾಬ್ ಮಾಡ್ಕೋಬೋದು. ಆಮೇಲೆ ಇನ್ನೂ ಸ್ವಂತ